ಆ ಮೊಬೈಲ್ ವಸಂತಿ ಎಸ್ಟೇಟ್ ಒಳಗಡೆ ಯಾರನ್ನೋ ಕರ್ಕೊಂಡು ಹೋಗ್ತಿದ್ದಾಳೆ. ಒಳಗಡೆ ಯಾರು? ಬಾಗ್ಲು ತೆಗಿರಿ ಅಂತ ಹೇಳ್ದೆ. ಅಯ್ಯೋ, ಬಾಗ್ಲು ತೆಗಿರಿ ಅಂತ ಹೇಳ್ದೆ. ಮುಂದಿನ ತಿಂಗಳು ಎಲೆಕ್ಷನ್ ಬೇರೆ ಇದೆ. ಒಳಗಡೆ ಯಾರು ಇರೋದು? ಯಾರು ಈ ತರ ಬಾಗ್ಲು ಬಡಿತೀರ? ಬಾಗ್ಲು ತೆಗಿರಿ. ಈ ಕೇಳಿದ್ರೆ ಇವನ್ ಯಾಕೆ ಇಲ್ಲಿ ಬಂದ? ನನ್ ಕತೆ ಮುಗೀತು. ಮರ್ಯಾದೆಯಿಂದ ಬಾಗ್ಲು ತೆಗಿರಿ. ಹೌದು, ಯಾಕೆ ಇಷ್ಟೊಂದು ಭಯ ಪಟ್ಕೊಂಡು ಟೆನ್ಷನ್ ಮಾಡ್ಕೋತಿದ್ಯಾ? ಟೆನ್ಷನ್ ಆಗದೆ ನನ್ ಜೀವನ ಹಾಳಾಗುತ್ತೆ. ನನ್ ಜೀವನ ಏನಾಗ್ಬೇಕು? ನಿನ್ಗೆಲ್ಲೇ ಜೀವನ ಇದೆ, ಸಾಯಿಸ್ತಾಳೆ. ಏನ್ ವಿಷಯಪ್ಪ? ಅಪ್ಪ, ನಾನು ಬಂಗ್ಲೆಲಿ ಒಂದ್ ತೊಂದರೆಲಿ ಸಿಗಾಕೊಂಡೆ. ನೀವೇ ಬಂದು ನನ್ನ ಕಾಪಾಡ್ಬೇಕು. ಸ್ವಲ್ಪನೂ ಬುದ್ಧಿ ಇಲ್ವೇನೋ ನಿನ್ಗೆ? ಎಲ್ಲಾನು ಹಾಳು ಮಾಡ್ಬಿಟ್ಟಲ್ಲೋ. ನಾಳೆ ಪತ್ರಿಕೆ ಅವ್ರಿಗೆ ಮೀಡಿಯಾದವ್ರಿಗೆ ಒಳ್ಳೆ ಮಜಾ ಕೊಟ್ಬಿಟ್ಟಲ್ಲೋ ನೀನು. ಇದ್ರ ಮೇಲೇನು ನಿನ್ನ MP. ನಿನ್ ಜೀವನನೇ ಹೋಯ್ತು ಕಣೋ. ನಾನಿಟ್ಟಿರೋ ಕನ್ಸು ಹಾಳಾಗೋಯ್ತು ನಿನ್ನಿಂದ. ಅಪ್ಪ, ಏನೋ ಗೊತ್ತಿಲ್ಲದೆ ತಪ್ಪು ನಡೆದೋಯ್ತು. ಬೇಗ ಬಾಗ್ಲು ತೆಗೀರಿ. ಹೇಳಿ ಇವ್ರನ್ನೆಲ್ಲ ಪೊಲೀಸ್ ಏನೋ ಮಿಲಿಟರಿ ಅವ್ರನ್ನೇ ಕರೆಸ್ತೀನಿ. ಬುದ್ಧಿ ಇಲ್ದಿರೋ ನಾಯಿ. ಅಪ್ಪ, ನಾನು ಈಗ ಏನ್ ಮಾಡ್ಲಿ? ಇವಾಗಿರೋದು ಒಂದೇ ಒಂದ್ ದಾರಿ. ನಿನ್ ಡೋರ್ ತೆಗಿದಲೆ ಒಳಗಡೆನೆ ಇರು, ನಾನು ಅಲ್ಲೇ ಬರ್ತೀನಿ. ಕೂಗ್ತಾ ಇರೋದು ಕೇಳಿಸ್ತಾ ಇಲ್ವಾ? ಬಾಗ್ಲು ತೆಗಿಯಯ್ಯ. ಹೌದಣ್ಣ, ಇದೆಲ್ಲ ಯಾಕೋ ಸರಿ ಹೋಗ್ತಿಲ್ಲ ಅಣ್ಣ. ಮಕ್ಕಳು ಯಾವಾಗ್ಲೂ ಇದೇ ತರ ಮಾಡ್ತಿರ್ತಾರೆ. ನಾವು ಪೊಲೀಸ್ ಗಿಡ್ಕೊಡ್ಬೇಕು, ಅದೇ ಸರಿ. ಏನ್ರಪ್ಪ ಬೇಡದೇ ಇರೋದೊಂದು ಗುಂಪು ಮನೆಗೇನಾದ್ರೂ ಪೇಂಟ್ ಹೊಡೆಯೋದಕ್ಕೆ ಬಂದಿದ್ದೀರಾ? ಇದಕ್ಕೆ ನೀನ ಅಧ್ಯಕ್ಷ? ಒಳಗಡೆ ನಡೀತಾ ಇದೆ ವ್ಯಪಚಾರ. ಅದೇ ಅಸಹ್ಯವಾಗಿ ಮಾತಾಡ್ಬೇಡ್ವೋ. ಒಳಗಡೆ ಒಂದ್ ಹೆಣ್ಮಗು ಇದ್ರೆ ಏನ್ ಬೇಕಾದ್ರೂ ಮಾತಾಡ್ತೀರಾ? ಎಲ್ರು ಸ್ವಲ್ಪ ದೂರ ನಿಂತ್ಕೊಳ್ಳಿ. ಅವರು ಚಾನಲ್ ಅವರು ನಾನ್ ಕರೆದಿರೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ. ಜನರು ಮುಂದೆ ಈ ವಿಷಯ ನಾನು ಅವ್ರಿಗೆ ಹೇಳ್ಬೇಕು ಅಂತಾನೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಇವತ್ತು ನನ್ನ ಮಗ ಮೋಹನ್ಗೆ ಮದುವೆ. ಏನು ಮದ್ವೆನಾ? ಈ ವಯ್ಯ ಏನ್ ಮಾತಾಡ್ತಿದ್ದಾನೆ? ಆ ಮದ್ವೆ ವಿಚಾರಕ್ಕೋಸ್ಕರನೇ ನಾವೆಲ್ಲ ರಹಸ್ಯವಾಗಿ ಇಲ್ಲಿ ಒಟ್ಟಿಗೆ ಬಂದಿರೋದು. ಯಾಕಂದ್ರೆ ಇದು ಮನಸ್ಫೂರ್ತಿ ಒಪ್ಕೊಂಡಿರೋಂತ ಮದುವೆ. ಯಾಕಂದ್ರೆ ಅವ್ನ್ ಮದ್ವೆ ಮಾಡ್ಕೊಳ್ಬೇಕು ಅಂತ ಹೊರಟಿರೋದು ಸೆಕ್ಸ್ ವರ್ಕರ್ ಆಗಿರೋಂತ ವಾಸಂತಿನ. ಇಲ್ಲಿ ಬಂದು ಕಾಪಾಡು ಅಂದ್ರೆ ಕತ್ತು ಕುಯ್ತಾದನಲ್ಲ. ರಿಜಿಸ್ಟರ್ ಸರ್, ಒಳಗಡೆ ಬನ್ನಿ. ಮೋಹನ, ನನ್ ಮಗನೇ. ಮೋಹನ, ನನ್ನ ಪ್ರೀತಿಯ ಮೋಹನ. ನಿನ್ಗೆ ಹೇಳ್ತಾ ಇರೋದು, ಬಾಗಿಲು ತೆಗಿಯೋ. ನಮಸ್ಕಾರ. ಅಪ್ಪ, ಮೊದಲನೇ ಸತಿ ಅಪ್ಪ. ಒಬ್ಬ ರಾಜಕೀಯ ವ್ಯಕ್ತಿ ಜನಗಳಿಗೆ ಗೊತ್ತಿಲ್ಲದಲೇ ಏನೂ ಮಾಡಲ್ಲ ಅಂತ ಇವಾಗ ನಿಮಗ್ ಗೊತ್ತಾಯ್ತಾ? ನನ್ನ ಪ್ರೀತಿಯ ಮದುಮಗಳು ವಾಸಂತಿಯಲ್ಲಿ. ಅಪ್ಪ, ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗ್ ಮಾಡು. ವಾಸಂತಿ, ಹೊರಗಡೆ ಬಾಮ್ಮ. ಅಯ್ಯೋ, ಎಲ್ಲ ನಿನ್ನಿಂದಾನೇ ಕಣೋ. ನನ್ ಕತೆ ಮುಗೀತು. ಅಯ್ಯೋ, ನಾಚ್ಕೊಳ್ದಲೆ ನೀನ್ ಬಾಮ್ಮ. ನಾನ್ ನಿನ್ಗೆ ಅಪ್ಪನ್ ತರ. ಆ ಮಾಲೆನು ಬೊಕೆನು ತಗೊಂಬನ್ರೋ. ತಗೊಂಬರ್ರೋ. ಕೊಡಿ ಕೊಡಿ ಕೊಡಿ. ರಹಸ್ಯವಾಗಿ ನಡೆಯೋ ವಿಷಯ ಈಗ ಜನಗಳ ಮುಂದೆ ನಡೀತಾ ಇದೆ. ಮೇಡಮ್ಗೆ ಹಾಕಕ್ಕೆ ಸಾಯಿ. ಅಪ್ಪ, ಸರಿ, ಈಗ ನೀವಿಬ್ರು ಇದಕ್ಕೆ ಸೈನ್ ಹಾಕಿ. ಕೀಳಾಗಿ ನೋಡೋ ಒಂದು ಸಾಧಾರಣವಾದ ಹೆಣ್ಣಿಗೆ ಜೀವನ ಕೊಡಬೇಕು ಅಂತಿರೋ ನನ್ನ ಮಗನ ಈ ಆಸೆಗೆ ಮನಸಾರೆ ಸಂತೋಷವಾಗಿ ನೆರವೇರಿಸಿದ್ದೀನಿ. ಕಳ್ಳನ್ ತರ. ಈ ಸಂತೋಷವಾದ ಕ್ಷಣದಲ್ಲಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
ಸರ್ ನೀವ್ ಅಳ್ತಿದ್ದೀರಾ? ಆನಂದ ಬಾಷ್ಪ. ನನ್ನ ಆಸೆನ ನಮ್ಮಪ್ಪ ಇಷ್ಟು ಬೇಗ ನೆರವೇರಿಸ್ತಾರೆ ಅನ್ಕೊಂಡಿರ್ಲಿಲ್ಲ ಅಪ್ಪ. ಅಳ್ಬೇಡ ಕಣ ಮುಟ್ಟಾಡ, ಸ್ವಲ್ಪ ಕಂಟ್ರೋಲ್ ಆಗಿರು ಆಯ್ತಾ? ಮೋಹನ್ ಸರ್ ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಫೀಲ್ ಏನು ಮೇಡಮ್? ಎಲ್ಲ ಒಂದ್ ಕನ್ಸನ್ ತರ ಇದೆ. ಈಗ್ಲೂ ಇದು ನಿಜ ಅಂತ ನಂಬೋಕೆ ಆಗ್ತಿಲ್ಲ ಗೊತ್ತಾ? ಹಾಗೆ ಸರ್ಪ್ರೈಸ್ ಆಗಿದೆ. ನಿಜ ಹೇಳ್ಬೇಕು ಅಂದ್ರೆ 5 ಸ್ಟಾರ್ ಹೋಟ್ಲಲ್ ರೂಮ್ ಹಾಕಿದ್ರು ಕೂಡ ನಾನು ಇಷ್ಟೊಂದು ಸಂತೋಷವಾಗಿರ್ತಿರ್ಲಿಲ್ಲ. ಇಲ್ಲಿಗೆ ಸಾಕು ನಿಲ್ಸಿ. ಮತ್ತೆ ಇದ್ರ ಸಂದರ್ಶನ ನಾಳೆ ಇಟ್ಕೊಳ್ಳೋಣ ಆಯ್ತಾ? ಹೆಣ್ಣು ಗಂಡನ ಬರ್ಮಾಡ್ಕೊಳ್ಳೋದಕ್ಕೆ ಮನೆಯವ್ರು ಕಾಯ್ತಾ ಇದಾರೆ ಆಯ್ತಾ? ಬಾರೋ ಬಾರೋ ಬಾರಮ್ಮ, ನೀನು ಬಾರಮ್ಮ. ಬನ್ನಿ ಫೋಟೋಗೆ ಪೋಸ್ ಕೊಡೋಣ. ಸ್ವಲ್ಪ ಜಾಗ ಬಿಡಿ, ನನಗ್ ಮದ್ವೆ ಆಗಿದೆ. ಊರು ಜನರಿಂದಾನು ಮಾಧ್ಯಮದವರಿಂದಾನು ತಪ್ಪಿಸ್ಕೊಳ್ಳೋದಕ್ಕೆ ವಾಸುದೇವನ್ ಸರ್ ಈ ರೀತಿ ಮಾಡ್ತಾರೆ ಅಂತ ನಾನು ಯೋಚನೆ ಸಹ ಮಾಡಿರ್ಲಿಲ್ಲ. ವಾಸಂತಿ ಅಂತ ಹೆಣ್ಣನ್ನ ಮದುವೆ ಮಾಡ್ಕೊಳ್ಳೋಕ್ಕಿಂತ ನೀರಿಲ್ದಿರೋ ಬಾವಿನ ಹುಡುಕಿ ಅದ್ರಲ್ಲಿ ಬಿದ್ದು ಸಾಯೋದೇ ಬೆಟ್ರು. ಹಾಗಿದ್ರೂನು ಮೋಹನ್ನ ನಮ್ ಬಯ್ಯ ಅಲ್ಲೋಗಿ ಯಾಕೆ ಹಿಡ್ಕೊಂಡ್ರು ಅಂತ ಗೊತ್ತಾಗ್ಲಿಲ್ಲ. ಒಳಗಡೆ ಮೋಹನ ಇದ್ದಿದ್ ವಿಷಯ ಬಯ್ಯಂಗ್ ಗೊತ್ತಿರಲಿಲ್ವಲ್ಲ. ಯಾವ್ದು ಹೆಂಗಿದ್ರೂನು ಮೋಹನ್ಗೆ ಬಯ್ಯ ಮೇಲೆ ಕೋಪ ಜಾಸ್ತಿ ಆಗುತ್ತೆ. ನೀನ್ ಬೇಕಾದ್ರೆ ನೋಡು, ಇದು ನಿನ್ ಪ್ರೀತಿಗೆ ಸಮಸ್ಯೆ ತಂದೇ ತರುತ್ತೆ. ಇಲ್ ನೋಡು, ಏನೇ ತೊಂದರೆ ಆದ್ರೂ ಅದನ್ನ ನಾನೇ ಎದುರಿಸೋದಲ್ವಾ? ಅದನ್ನ ನಾನ್ ನೋಡ್ಕೊಳ್ತೀನಿ. ನಿನ್ ಬಯ್ಯನ್ಗೆ ತೊಂದರೆ ಕೊಡ್ದೆ ನಿನ್ ಕೆಲ್ಸ ನೋಡ್ಕೋ. ನನ್ಗೆ ಈ ಜಗತ್ನಲ್ಲಿ ಅವರೇ ಮೊದ್ಲು, ನಿನಗ್ ಗೊತ್ತಾಯ್ತಾ? ಅರ್ಥ ಆಯ್ತು. ಆಮೇಲೆ ವಾಸಂತಿನೇ ಮೋಹನ್ಗೆ ಹೆಂಡತಿಯಾಗಿ ಬರ್ಬೇಕು ಅಂತ ಅವನ ಹಣೆಲ್ ಬರ್ದಿತ್ತು. ಅದನ್ನ ಯಾರು ಬದಲಾಯಿಸಕ್ಕಾಗತ್ತೆ? ಸರ್ ಹಾಲು. ಹಾಲ? ಸಾರಿ ಮಾವ, ಹಾಲು. ಅದನ್ನ ಅಲ್ಲೇ ಇಡು. ಪತಿವ್ರತೆ ಹಾಲು ತಂದಿದ್ದಾಳೆ. ಒಂದ್ ನಿಮಿಷ. ಹಲೋ. ಅಯ್ಯಯ್ಯೋ, ನಾನು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ನನ್ಗೆ ಮದ್ವೆ ಆಗಿದೆ. ಅಯ್ಯೋ ಪೊಲೀಸು! ಓಡಿ ಓಡಿ, ಬೇಗ ಓಡ್ರಿ. ಅಯ್ಯೋ ಬೇಗ ಓಡಿ. ಈ ಕಡೆ ದಾರಿ ಇದೆಯಾ? ಅಯ್ಯೋ, ನಾನ್ ಯಾಕೆ ಹೇಗೆ ಎದ್ರುಕೊಂಡೆ? ಅದು ಅಭ್ಯಾಸ ಆಗಿತ್ತು, ಅದಕ್ಕೆ ಹಾಗೆ. ಬನ್ನಿ ಬನ್ನಿ ಬನ್ನಿ. ಎಲ್ಲಿ ಮಗ ಭಾಗ್ಯವಂತ? ಒಳಗಿದ್ದೇನೆ ಬನ್ನಿ. ಮಾವ, ಇವತ್ತು ಟಿವಿಲಿ ನಮ್ ಬಗ್ಗೆನೇ ವಿಷಯ. ಇದಕ್ ಮುಂಚೆ ನನ್ ಪಿಕ್ಚರ್ ಇಂಟರ್ನೆಟ್ ಅಲ್ಲೆಲ್ಲ ಬಂದಿದೆ, ಆದ್ರೆ ಟಿವಿಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಮೋಹನ್, ಕೆಳಗ್ ಬಾ. ಬಂದ್ ನೋಡ್ಕೊಂತೀನಿ ನಿನ್ನ. ಏನವಯ್ಯ ಹೀಗ್ ಕೂಕೋತಾ ಇದ್ದಾನೆ? ಫಸ್ಟ್ ನೈಟ್ ಕೂಡ ನಡಿಯಕ್ ಬಿಡ್ದೆ. ಒಳ್ಳೆ ಅಪ್ಪ, ಒಳ್ಳೆ ಮಗ. ಎಲ್ಲೋ ಇದ್ಯಾ? ಬರ್ತೀನಪ್ಪ. ಬೇಗ ಬಾರೋ, ಮಿನಿಸ್ಟರ್ ನೀನ್ ನೋಡಕ್ ಬಂದಿದ್ದಾರೆ. ಬನ್ನಿ. ಕಂಗ್ರಾಚುಲೇಷನ್ಸ್, ತುಂಬಾ ಧೈರ್ಯವಾದ ಕೆಲಸ ಮಾಡಿದ್ಯಾ ನೀನು. ನಿಮ್ಮಿಬ್ಬರಿಗೂ ಶುಭ ಕೋರೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನಮ್ ಪಕ್ಷದಲ್ಲಿರೋ ಎಲ್ಲಾ ಸದಸ್ಯರಲ್ಲಿ ನಿಂಗೊಂದು ಒಳ್ಳೆ ಹೆಸರು ಬಂದಿದೆ. ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ನಿಂಗೊಂದು ಒಳ್ಳೆ ಸೀಟ್ ಸಿಗುತ್ತೆ. ಎಲ್ಲಿ ನಿನ್ ಹೆಂಡ್ತಿ? ಕರಿ ಕರಿಯೋ. ಏನ್ ಮದುಮಗ ನಾಚಿಕೆ ಪಡ್ತಿದ್ದಾನೆ? ಕರಿಯಪ್ಪ. ಅವಳ ಹೆಸರೇನು? ಮೊಬೈಲ್ ವಾಸಂತಿ, ಬಸ್ ಸ್ಟ್ಯಾಂಡ್ ವಾಸಂತಿ ಅಂತ ಕೂಡ ಕರೀತಾರೆ. ಸ್ವಲ್ಪ ಬಾಯಿ ಮುಸ್ತಿಯಾ? ಮಗಳೇ ವಾಸಂತಿ, ವಾಸಂತಿ. ಮಿನಿಸ್ಟ್ರೆ, ನಮ್ಮ ಮನೆಗ್ ಬಂದಿರೋ ಮಹಾಲಕ್ಷ್ಮಿ ಇವಳೇನೆ. ಸರಿ, ನಾನು ಹೋಗ್ತೀನಿ. ಚಾನಲ್ ಅಲ್ಲಿ ನಂಗೊಂದು ಇಂಟ್ರೂ ಇದೆ. ರಾಜಕಾರಣಿಗಳಂದ್ರೆ ತುಂಬಾ ಬಿಸಿ ಅಲ್ವಾ? ಸರಿ ಸರಿ, ಹೊಡ್ತೀನಿ. ಬಾರಪ್ಪ. ನೀನ್ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಲ್ಲಿ ಕಾರಿಡಾರ್ ಅಲ್ಲಿ ನಡೆಯೋದನ್ನ ಆದಷ್ಟು ಬೇಗ ನಾನ್ ನೋಡ್ಬೇಕು. ಹೇಗೋ ನಾವ್ ಅಂದ್ಕೊಂಡ್ಕಿನ್ನ ಒಂದ್ ದೊಡ್ಡ ಇಮೇಜ್ ನಿನಗ್ ಸಿಕ್ಬಿಡ್ತು. ಎಲೆಕ್ಷನ್ ಅಲ್ಲಿ ಸೀಟು ಕನ್ಫರ್ಮ್ ಆಯ್ತು. ಒಂದೇ ಹಣ್ಣಿಗೆ 2 ಕತ್ತಿ. ಮಾವ, ಆ ಗಾದೆ ಎಲ್ಲ ಹೇಳ್ಬೇಡಿ, ನನ್ ಒಂಥರ ಆಗುತ್ತೆ. ಅಪ್ಪ, ನೀವ್ ಈ ತರ ಮಾಡ್ಬಾರ್ದಾಗಿತ್ತು. ನಿನ್ನ ಒಳ್ಳೆ ತಾನೇ ಮಾಡಿದೀನಿ. ಪಾರ್ಲಿಮೆಂಟ್ ಕಾರಿಡಾರ್ ಅಲ್ಲಿ ನಡ್ಕೊಂಡು ಬಾಯಿ ಮುಚ್ತೀರಾ ಇಲ್ವಾ? ನನ್ ಬಾಯಲ್ಲಿ ಏನಾದ್ರೂ ಬಂದ್ಬಿಡುತ್ತೆ. ಅಯ್ಯೋ ಅಯ್ಯೋ. ತುಂಬಾ ಸಂತೋಷ ಆಗ್ತಿದ್ಯಾ? ನನ್ಗಂತೂ ಒಳ್ಳೆ ಜೀವನ ಕೊಟ್ಟಿದ್ಯಾ. ನಾವು ನಿಮ್ ಮನೆಗ್ ಬಂದು ನಿಮ್ ಜೊತೆ ಮಾತಾಡ್ಬೇಕು ಅಂತಾನೆ ಇದ್ವಿ. ಯಾಕೆ? ಬಯ್ಯ ಗೊತ್ತಿಲ್ಲದೆ ಒಂದ್ ತಪ್ಪು ಮಾಡ್ಬಿಟ್ರು. ಹೌದು, ಒಳಗಡೆ ಬೇರೆ ಯಾರೋ ಇದ್ರು ಅಂತ ಬಯ್ಯ ಹಾಗೆ ಮಾಡ್ಬಿಟ್ರು. ನಿಜವಾಗ್ಲೂ. ಇಲ್ಲ ಅಂದಿದ್ರೆ ನಿನ್ನ ಈ ಭಯದಿಂದ ನನ್ ಜೀವನನೇ ಹಾಳಾಗಿದೆ ಗೊತ್ತಾ? ಮೀಡಿಯಾ ಅವ್ರ ಹತ್ರ ತಪ್ಪಿಸ್ಕೊಂಡ್ರು ಈ ಊರಿನ ಜನ ನನ್ನ ನೋಡಿ ನಗ್ತಿದ್ದಾರೆ.
ನಾನ್ ಕಾಲೇಜ್ಗೆ ಹೋಗಿ ಟೈಮ್ ಇಂದ ಕಷ್ಟಪಟ್ಟು ಒಂದೊಂದ್ ಹೆಜ್ಜೆ ಇಟ್ಟು ಈ ಸ್ಥಾನಕ್ಕೆ ನಾನು ಬಂದಿದ್ದೀನಿ. ಸುಮ್ನೆ ಏನು ಸಿಗ್ಲಿಲ್ಲ. ನನ್ನ ಹೆಸರಿಗೀಗ ಕಳಂಕ ತಂದಿದ್ದೀರಾ. ಸಾರಿ ಸರ್, ಇನ್ಮೇಲೆ ನೀವು ಯಾವುದೇ ಹುಡುಗಿನ ಕರ್ಕೊಂಡು ಬಂದ್ರು ನಾನೇನು ತಲೆ ಕೆಡ್ಸ್ಕೊಳಲ್ಲ. ಆಮೇಲೆ ಮದ್ವೆನೇ ಮುಗ್ದೋಯ್ತಲ್ಲ, ಇನ್ಮೇಲೆ ಅದನ್ನ ಕಡಿಮೆ ಮಾಡ್ಕೊ. ಇವ್ ನನ್ನ ಜೊತೆಲಿ ಹಾಕೊಂಡಿರೋದಕ್ಕೆ ನೀನೇ ಕಷ್ಟಪಡೋದು. ನನ್ ತಂಗಿ ಜೊತೆ ಸುತ್ತಾಡೋದ್ ನಾನ್ ನೋಡಿದ್ರೆ ಪಕ್ಷದ ಸಭೆ ನೀನ್ ಎದೆ ಮೇಲೆ ನಡೆಯುತ್ತೆ, ನೆನ್ಪಿಡ್ಕೋ. ನಾವ್ ಅನ್ಕೊಂಡಿದ್ ಜೀವನ ನಮಗ್ ಸಿಗದೆ ಇದ್ರೆ ಹೇಗಿರುತ್ತಂತ ನಿನಗೂ ಗೊತ್ತಾಗ್ಬೇಕು. ನಿನಗ್ ನೋವಾದ್ರೇನೆ ಇವನು ಒದ್ದಾಡೋದು. ನನ್ನಿಂದ ನಿನ್ ಜೀವನ ಭಯ್ಯ, ಅವನು ಹೇಳಿದಕ್ಕೆಲ್ಲ ನೀವು ತಲೆನೇ ಕೆಡ್ಸ್ಕೊಬೇಡಿ. ನಾವ್ ಯಾರ ಮುಂದೆ ಕೂಡ ಸೋಲಕ್ಕಾಗಲ್ಲ. ಏಂಜಲ್ ನನ್ನ ಹೆಂಡತಿ ಅಂತ ತೀರ್ಮಾನ ತಗೊಂಡ್ಮೇಲೆ ಯಾರಿಂದ ನಾವು ಬದಲಾಯಿಸಕ್ಕಾಗಲ್ಲ. ನೀವು ಗಾಡಿ ಎತ್ತಿ ಹೋಗೋಣ ಬಾ. ಹೋಗೋಣ.